ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಬೇರೆ ಸಿನಿಮಾ ರಂಗಗಳಲ್ಲಾಗಿರ್ಬೋದು ಸಾಕಷ್ಟು ಸಿನಿಮಾ ರಂಗ ಅಂತಲೇ ಅಲ್ಲ, ಸಾಕಷ್ಟು ಜನ ನಂತರ ಯೂತ್ಸೇನೆ ಅಥವಾ ನನಗಿಂತ ಸ್ವಲ್ಪ ಜಾಸ್ತಿ ಆಗಿರುವಂತಹ ಏಜ್ ಜಾಸ್ತಿ ಆಗಿರುವಂತಹ ನಟರು ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇರ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿರ್ಬೋದು. ದಿಲೀಪ್ ರಾಜ್ ಸರ್ ಆಗಿರ್ಬೋದು, ರೀಸೆಂಟಾಗಿ ಭಾಮಾ ಹರೀಶ್ ಅವ್ರ ಮಗ ಆಗಿರ್ಬೋದು, ನಮ್ಮ ಅಪ್ಪು ಸರ್ ಆಗಿರ್ಬೋದು. ಈ ಥರ ಸಡನ್ನಾಗಿ ಎಲ್ಲರೂ ಕೂಡ ಇದಾಗ್ತಿದೆ. ನೀವು ಹೆಂಗೆ ಅನಿಸುತ್ತೆ ನಿಮಗೆ ಇದು ಗಮನದಲ್ಲಿ ಇಟ್ಕೊಂಡಾಗ? ಒಂದು ಕಡೆ ಸಿನಿಮಾ ರಂಗದಲ್ಲಿ ಬಾಳಿ ಬೆಳಕಬೇಕಾಗಿದ್ದಂತಹ ಹಾಗೆಯೇ ಬಾಳಿ ಬದುಕಬೇಕಾಗಿದ್ದಂತಹ ನಟರಾಗಿರ್ಬೋದು ಅಥವಾ ನಿರ್ದೇಶಕರು, ನಿರ್ಮಾಪಕರು ಎಲ್ಲನೂ ಕೂಡ ಚಿಕ್ಕ ವಯಸ್ಸಿಗೆ ಈ ಥರ ಅಂತಂದಾಗ ಫ್ಯಾಮ್ಲಿಗಳಿಗೂ ಎಫೆಕ್ಟ್ ಆಗುತ್ತೆ, ಅಥವಾ ನಾವು ಮಾಡ್ತಿರೋವಂಥದ್ದು ತಪ್ಪ, ನಾವು ತಿಂತಿರೋವಂಥ ಫುಡ್ ತಪ್ಪ, ಅಥವಾ ನಾವು ಜೀವನ ಮಾಡ್ತಾ ಇರುವಂತಹ ಒಂದು ಪ್ರದೇಶದ ತಪ್ಪ ಅಂತ ಅನ್ಸುತ್ತೆ ನಿಮಗೆ? ಜೀವನ ಮಾಡ್ತಿರೋದು ತಪ್ಪು. ಜೀವನದ ಲೈಫ್ ಸ್ಟೈಲ್ ತಪ್ಪು. ಲೈಫ್ ಲೀಡ್ ಮಾಡ್ತಾ ಇರುವಂತಹ ಲೈಫ್ ಸ್ಟೈಲ್. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ರೆ ಯಾವುದು ಜವಾಬ್ದಾರಿ ಇಲ್ಲ ಯಾರಿಗೂ. ಎಲ್ರಿಗೂ ಮೊಬೈಲ್ ನೋಡಬೇಕು, ಇಲ್ಲ ಅಂದ್ರೆ ಏನದು ಸಪ್ರೇಟ್ ರೂಮಲ್ಲಿ ಇರಬೇಕು. ನಾನಾಯ್ತು, ನನ್ನ ಕೆಲಸ ಆಯ್ತು, ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಇಲ್ಲ. ಈಗ ಬೆಳಿಗ್ಗೆ ಎದ್ರೆ ಹಿಂದೆಲ್ಲ ಹೆಂಗಿರೋದು, ದೊಡ್ಡ ಮಗ ಮನೆಯವ್ರನ್ನೆಲ್ಲ ಸಾಕವನು. ಅವ್ನು ಓದಿದ್ನ, ಕಾಲೇಜ್ಗೆ ಹೋದ್ನ, ತಂಗಿ ಮದುವೆ ಮಾಡದ್ನ, ತಂಗಿ ಓದ್ತಾವಳ, ಅಥವಾ ತಂಗಿ ಮಗುಗೆ ಡೆಲಿವರಿ ಆಯ್ತಾ, ಬಾಣಂತನ ಮಾಡದ್ನ, ಇತ್ತಾ ಇಲ್ವಾ? ಹೌದು. ಈಗೇನಿದೆ, ಅಪ್ಪ ಎಲ್ಲ ಮಾಡಿಟ್ಟಿದ್ನ, ಒಬ್ಬ ಮಗನ ಒಬ್ಬ ಮಗಳು ಇರ್ತಾರೆ. ಅಪ್ಪ ಮಾಡಿದ್ದನ್ ಬೆಳಿಗ್ಗೆ ಯಾವ ಕಾರ್ ತಗೊಳ್ಳಿ, ಯಾವ ಬೈಕಲ್ಲಿ ಹೋಗ್ಲಿ, ಆಯ್ತಾ, ಯಾವ ಟೀ ಶರ್ಟ್ ಹಾಕೊಳ್ಳಿ, ಯಾವ ಶೂಸ್ ತಗೊಳ್ಳಿ, ಪಕ್ಕದ ಮನೆ ಹುಡುಗ ಏನ್ ಹಾಕೊಂಡ, ನಾನು ಇನ್ನೊಂಚೂರು ಚೆನ್ನಾಗಿರೋ ಕಾರ್ ಈ ತರ ತಾಟ್ ಇರೋದ್ರಿಂದ ಜವಾಬ್ದಾರಿ ಇಲ್ಲ. ಜೊತೆಗೆ ಯಾರಿಗೂ ಇದಿಲ್ಲ, ಕಷ್ಟಪಡ ಒಂದು ಇದಿಲ್ಲ. ಇವತ್ತು ಬೆಳಿಗ್ಗೆ ಆದ್ರೆ ಜಿಮ್ಗೆ ಹೋಗ್ತಾರಲ್ಲ, ಅದನ್ನೇ ನೀವು ಮನೇಲಿ ಒಂದು 2 ಎಕರೆ ಜಮೀನು ಇರೋನು ಇಲ್ದೇ ಇರೋರ್ಗೆ ಹೇಳ್ತಾ ಇಲ್ಲ ನಾನು, ಇರೋರ್ಗೆ ಹೇಳ್ತಾ ಇದ್ದೀನಿ. ಜಮೀನ್ ಇರೋನು ಓಡೋಕ್ ಸಿಟಿಲಿ 10,000 ರೂಪಾಯಿ ಕೆಲ್ಸಕ್ಕೆ ಸೇರ್ಕತಾನೆ. ಎಲ್ಲಿಂದ ಹೆಲ್ತ್ ಚೆನ್ನಾಗಿರುತ್ತೆ? ಮುಂಚೆ ಎಲ್ಲ ಬೆಳ್ಳುಳ್ಳಿ ತಿನ್ನೋರು, ಹುಳ್ಳಿಕಾಳು ತಿನ್ನೋರು, ಆಮೇಲೆ ನುಗ್ಗೆ ಸೊಪ್ಪು. ಈಗ ನುಗ್ಗೆ ಸೊಪ್ಪು ಫಾರಿನಲ್ಲಿ 1,000 ರೂಪಾಯಿ ಕೆಜಿ. ಅದೇ ನಮ್ ನೆಲದಲ್ಲಿ ಸಿಕ್ಕುತ್ತಲ್ಲ, ಯಾರಾದ್ರೂ ತೆಗೆದು ಬಸ್ಸಾರು ಮಾಡ್ಕೊ ತಿಂತೀರಾ? ಹುಳ್ಳಿಕಾಳು, ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ 3 ತಿಂದು ರೈತ ಕಷ್ಟಪಡೋನು. ಯಾವ ಜಿಮ್ಗೆ ಹೋಯ್ತಿದ್ದ ರೈತ ಅಲ್ವಾ? ಇವಾಗ ಪಕ್ಕದ ಮನೆಯವಳು ಯಾವ ಸೀರೆ ಉಟ್ಕೊಂಡ್ರೆ ನಾನು ಆ ಸೀರೆ ಉಟ್ಕೋಬೇಕು, ಕಾಂಪಿಟೇಷನ್. ಆಮೇಲೆ ಅವಳು ಯೂಟ್ಯೂಬಲ್ಲಿ ಯಾವ್ದು ಹಾಕೊಂಡ್ಲು ಒಡವೆ ನಾನು ಬೆಳಿಗ್ಗೆಗೆ ಹಾಕೋಬೇಕು. ಇದೆಲ್ಲ ಬಂದಿರೋದ್ರಿಂದ ಜವಾಬ್ದಾರಿ ಕಡಿಮೆ ಆಗಿ ಮನೆ ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಬೇಕಿಲ್ಲ. ಆಮೇಲೆ ಇಬ್ಬರೇ ಮಕ್ಕಳಾಗಿರೋದು ಇನ್ನೂ ಕಷ್ಟ. ಯಾರಿಗೂ ಗಂಡು ಮಕ್ಳಿಗೆ ಜವಾಬ್ದಾರಿನೇ ಕೊಡ್ತಾ ಇಲ್ಲ ತಂದೆ ತಾಯಿ. ಈಗ ನಾವು ಕೊಟ್ಟಿದ್ದೀವಿ ನೋಡಿ, ಹೆಚ್ಚಿಗೆ ಎಲ್ಲ ತರ ಕೊಟ್ಟಿದ್ದೀವಿ ಬಿಡಿ. ಅವ್ನು 19ನೇ ವರ್ಷಕ್ಕೆ ಒಂದು 17 ವರ್ಷಕ್ಕೆಲ್ಲ ಅಂಗಡಿಗೆ ಸಾಮಾನು ತಂದು ಹಾಕೋನು. ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಾದ್ರೆ ಅವ್ನು ಸಪೋರ್ಟ್ ತಗೊಂಡಿದ್ದೀವಿ. ಕೈಗೆ ಸಿಗದೆ ಇರ್ಬೋದು, ಬಟ್ ಜವಾಬ್ದಾರಿ ಎಲ್ಲ ಅವನಿಗೆ ಕೊಟ್ಟಿದ್ದೀವಿ ಅಂತ. ಅವನೇ ಮದುವೆ ಮಾಡ್ಕೊಂಡ, ತಂಗಿ ಎಲ್ಲ ಕೊಡಬೇಕು. ಕೊಟ್ಟಾಗ್ಲೇ ಅದು ಗೊತ್ತಾಗೋದು. ನೀವು ತಂದೆ ಎಲ್ಲ ಮಾಡಿಟ್ಬಿಟ್ಟು ಆರಾಮಾಗಿ ಮಗ ಕಣ್ಣಲ್ಲಿ ನೋಡೋ ಖುಷಿ ಅಲ್ಲ, ಮಗನ್ನ ಜವಾಬ್ದಾರಿಯುಕ್ತವಾಗಿ ಇಡಬೇಕು. ನಾನು ಹೇಳೋದು ಆ ಖುಷಿಲಿ ಅವನಿಗೆ ಜವಾಬ್ದಾರಿಗಳೇ ಎಲ್ಲೋ ಮರ್ತೋಗಿ, ಆರೋಗ್ಯನೂ ಎಲ್ಲೋ ಕೆಟ್ಟೋಗಿ ಅವನಿಗೆ ಸ್ಟ್ರೆಂತ್ ಹೋಗ್ತಾ ಇದೆಯಾ ಅಂತ ನಾನು ಹೇಳೋದು. ಈಗ ಅಮ್ಮವ್ರಿರೋವರೆಗೂ, ಪಾರತಮ್ಮವ್ರಿರೋವರೆಗೂ ಪುನೀತ್ಗಷ್ಟು ಜವಾಬ್ದಾರಿ ಇರ್ಲಿಲ್ಲ. ಎಲ್ಲ ಅಮ್ಮವ್ರು ನೋಡ್ಕೊಳ್ಳೋರು. ಆಮೇಲೆ ತಾನೇ ಅವನಿಗೆ ಜವಾಬ್ದಾರಿ ಬಂದಿದ್ದು. ಅದುವರೆಗೂ ರಾಜನ್ ತರ ಬೆಳೆದಿದ್ದ ನಮ್ ಪುನೀತ್. ಏನ್ ಹೇಳಿ, ಅವನೇ ಹೇಳಿದಾನೆ ನಮ್ ಪುನೀತ್. ಸಾರಿ, ಅವರು ಅನ್ಬೇಕು ಅವನ್ಗೆ, ಯಾಕೆಂದ್ರೆ ಅಭಿಮಾನಿಗಳು ಇರ್ತಾರಲ್ಲ, ನಾವೆಲ್ಲ ಆತ್ಮೀಯರು ಹೇಳ್ತೀವಿ. ಅವ್ರಿಗೆ ಎಷ್ಟು ಅಭಿಮಾನ ತೋರಿಸ್ತಾರೆ ಅಂದ್ರೆ ಇವತ್ತಿಗೂ. ಅಂದ್ರೆ ಪುನೀತ್ ಹಂಗೆ ಮಗುಲಿ ಹಂಗೆ ಆಮೇಲೆ ದಂಡಿಸಿದ್ರು ಬಿಡಿ ಅವ್ರ ಬಾಡಿನ. ಆಮೇಲೆ ಅವ್ರ ಲೈಫ್ ಸ್ಟೈಲ್ ಅವ್ರ ತರ ಇನ್ಯಾರು ಇರಕ್ಕಾಗಲ್ಲ. ಆತರ ಜವಾಬ್ದಾರಿನ ಚಿಕ್ಕ ವಯಸ್ಸಿಂದ ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ. ಆಮೇಲೆ ಹೆಣ್ಮಕ್ಳಿಗೆ ಏನ್ ಕೆಲಸ ಮಾಡ್ಸೋರು ಹೇಳಿ? ಮುಂಚೆ ನಮ್ಮ ಊರುಗಳಲ್ಲೆಲ್ಲ ಎದ್ದ ತಕ್ಷಣ 5 ಗಂಟೆಗೆ ಬೂದಿ ತೆಗಿ, ಒಲೆ ಹೆಚ್ಚು, ನೀರ್ ತಗೊಂಬ, ಪಾತ್ರೆ ತೊಳಿ ಯಾಕೆ ಕಲಿಸ್ತಿದ್ರು? ಗಂಡನ ಮನೆಗೆ ಹೋದ್ರೆ ಅವಳ ಕೆಲಸ ಅದು ಈಗಿಂದ ಕಲಿಸ್ಲಿಲ್ಲ ಅಂದ್ರೆ ನೀವು ಬರೀ ಪುಸ್ತಕ ಓದು ಅಂತ ಓದಿಸ್ಬಾರ್ದು ಅಂತಲ್ಲ. ಕರ್ತವ್ಯನೇ ಇಲ್ವಲ್ಲ ಹೆಣ್ಮಕ್ಳಿಗೆ. ಇವತ್ತು ಒಂದ್ ಲೋಟ ಟೀ ಮಾಡಕ್ ಬರಲ್ಲ, ಮದ್ವೆ ಆಗಿ ಮೊಮ್ಮಕ್ಳು ಇರ್ತಾರೆ, ಬ್ರೆಡ್ ಮಾಡಕ್ ಬರಲ್ಲ ಅಂತ ಕೇಳಿ ತೋರಿಸ್ಲಾ ನಾನು ಬ್ರೆಡ್ ಅಷ್ಟೇ ಮಾಡೋದಪ್ಪ, ನಂಗೆ ಅಡಿಗೆ ಬರಲ್ಲ ಅಂತ. ಅಡಿಗೆ ಬರುತ್ತೆ ಅಂದ್ರೆ ಇವತ್ತೊಂದು ದೊಡ್ಡ ವಿಶೇಷ ಆಗಿದೆ. ಹೆಣ್ಮಕ್ಳಿಗೆ ಅಡಿಗೆ ಬರುತ್ತೆ ಅಂದ್ರೆ ಯಾಕೆ? ಹೆಣ್ಮಕ್ಳು ಜಿಮ್ಗೆ ಹೋಗ್ತಾರೆ, ಹೋಗ್ಬಾರ್ದು ಅಂತ ನಾನು ಹೇಳಲ್ಲ. ಎಲ್ಲಾನು ಮಾಡಿ, ಅಡಿಗೆನೂ ಮಾಡಿ, ಜಿಮ್ಗೂ ಹೋಗಿ, ಸಿನಿಮಾನು ಮಾಡಿ, ಆಕ್ಟಿಂಗು ಮಾಡಿ. ಈಗ ನಾವು ಮಾಡಲ್ವಾ? ಮಕ್ಕಳನ್ನು ನೋಡ್ತೀವಿ, ಮನೆ ಕೆಲಸ, ತೋಟದ. ನೀವು ಬಂದಿಲ್ಲ ಅಂದ್ರೆ ನಾವು ತೋಟದ ಕೆಲಸ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಗ ಆ ಖುಷಿ ಇದೆ. ಖುಷಿನ ನೀವು ಕಂಡ್ಕೋಬೇಕು. ಆಮೇಲೆ ನೀವು ಇವತ್ತು ಲೈಫ್ ಸ್ಟೈಲ್ ಅವ್ರು ಕೊಡೋದಲ್ಲ, ನೀವೇ ಕಲಿಬೇಕು. ತಂದೆ ತಾಯಿ ಹೇಳಿದ ಮಾತು ಎಷ್ಟು ಮಕ್ಳು ಕೇಳ್ತಾರೆ? ಆಮೇಲೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಳು ಬೇಜಾರು ಮಾಡ್ಕೋತಾರೆ, ಮಕ್ಳು ಏನಾರು ಅನ್ಕೊಂಡ್ಬಿಡ್ತಾರೆ, ಸೂಕ್ಷ್ಮವಾಗಿದ್ದಾರೆ ಅಂತ
ಚಿಕ್ಕದ್ರಿಂದ ನೀವು ಬೈರ್ರಿ ಯಾಕ್ರಿ ಬೇಜಾರು ಮಾಡ್ಕೋತಾರೆ, ಮರವಾಗಿ ಬಗ್ಗಲ್ಲ ಅದು. ಈಗ ನೀವು ಮುರಿದೇರ ಗಿಡ ಒಡಿದೇರ ಮಕ್ಕಳು ಉದ್ಧಾರ ಆಗಿರೋ ಇತಿಹಾಸನೇ ಇಲ್ವಂತ, ಅದು ಗಾದೆನೇ ಇದೆ. ನೀವು ಗಿಡ ಸುಮ್ಮನ್ ಬಿಟ್ರೆ ಬೆಳೆಯಲ್ಲ, ಅದಕ್ಕೆ ಅಲ್ಲೇ ಟ್ರಿಮ್ ಮಾಡ್ತಾ ಇರ್ಬೇಕು. ಮಕ್ಳಿಗೂ ಹಂಗೆ ತಪ್ಪು ಮಾಡ್ದಾಗ ನೋಡು ನೀನ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮಕ್ಳಿಗೆ ಅರ್ಥ ಆಗಲ್ಲ. ಮತ್ತೆ ಹೇಳೋರೊಬ್ರು ಇಲ್ಲ, ಹಿರಿಯರು ಎಲ್ಲಿದ್ದಾರೆ ಈಗ ಮನೇಲಿ? ಹಿರಿಯರ್ನ ಮಲ್ಲಿ ಇಟ್ಕೊಂಡಿರ್ತಾನೆ ಇರ್ತಾರೆ. ಹೌದು, ಈಗ ಮನೇಲಿ ಅಜ್ಜಿ ತಾತನೇ ಇಲ್ಲ, ಅಜ್ಜಿ ತಾತ ರಿಸ್ಕ್ ಆಚೆ ಹಾಸ್ಟ್ಲಿಗೆ ಹಾಕೊಂತಾರೆ, ಏನದು ಅನಾಥಾಶ್ರಮಕ್ಕೆ ಹಾಕ್ತಾರೆ, ವೃದ್ಧಾಶ್ರಮಕ್ಕೆ ಎಲ್ಲಿದೆ? ಆಮೇಲೆ ಅವ್ರದೇ ಆದ ಲೈಫ್ ಸ್ಟೈಲು, ತಾಯಿದೇ ಆದ ಲೈಫ್ ಸ್ಟೈಲು, ತಂದೆದೇ ಆದ ಲೈಫ್ ಸ್ಟೈಲು. ಮಕ್ಳು ಅಡಿಗೆ ಒಳ ಕೆಲಸದವರ ಊಟ ಹಾಕ್ಬೇಕು. ನಾನು ಮೊನ್ನೆ ಯಾರೋ ನಮ್ಮ ಮನೆಗೆ ಬಂದಿದ್ರು, ಹಿಂಗೆ ಅವ್ರ ಹೆಸರು ಬೇಡ, ಪೇಪರ್ ಅವ್ರ ಹೆಂಡತಿನೂ ಬಂದಿದ್ರು ನಮ್ಮ ಮನೆಗೆ. ಅವಾಗ ಎಲ್ಲ ಅಡಿಗೆಯವ್ರು ಮಾಡ್ತಾರೆ ಅಂದ್ರೆ ಮತ್ತೆ ನಿಮ್ನ ಯಾಕೆ ಮದ್ವೆ ಆಗೋದು, ಅಡಿಗೆಯವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ಲ ಇವ್ರು, ಕರೆಕ್ಟ್ ಅಲ್ವಾ? ಎಲ್ಲ ಅವರೇ ಮಾಡ್ತಾರೆ ಅಂದ್ರು, ಮತ್ತೆ ನಿಮ್ನ ಯಾಕೆ ಮದ್ವೆ ಆದ್ರೆ ಅಡಿಗೆಯವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ಲ ಇವ್ರು, ಎಲ್ಲ ಅಡಿಗೆಯವ್ರು ಮಾಡ್ತಾರೆ ನಾನೇನು ಮಾಡಲ್ಲ ಅಂದ್ರು. ನಾನು ಹೇಳಿದೆ ನಿಮ್ನ ಯಾಕೆ ಮದ್ವೆ ಆದ್ರೆ ಸುಮ್ನೆ ಅಡಿಗೆಯವ್ರನ್ನ ಮದ್ವೆ ಆಗ್ಬೋದಿತ್ತು ಇವ್ರು. ಅಂದ್ರೆ ಗಂಡನ್ಗೆ ಹೆಂಡತಿ ಬಡ್ಸೋದು, ಹೆಂಡತಿ ಕೊಡೋದು, ಹೆಂಡತಿ ಬಟ್ಟೆ ಹೋಗಿ ಕೊಡೋದು, ಹೆಂಡತಿ ಶರ್ಟ್ ಯಾವ್ದು ಹಾಕೊಂಡ್ರು ನನ್ ಗಂಡ ಅಂತ ನೋಡೋದಕ್ಕೇನೆ ಹಿರಿಯರು ಮದ್ವೆ ಮಾಡ್ತಿದ್ದು. ಈಗ ಗಂಡ ನೋಡೋದು, ಹೆಂಡತಿಗೆ ಗಂಡ ಬಂದ್ ನೋಡೋದೇ ಬೇರೆ, ಬೇರೆ ಯಾರೋ ಹೇಳೋದೇ ಬೇರೆ ಅಲ್ವಾ? ಎರಡಕ್ಕೂ ಒಂದು ಇದಿರುತ್ತಲ್ವಾ? ಅದೆಲ್ಲ ಹೋಗ್ತಾ ಇರೋದ್ರಿಂದ ಎಲ್ಲ ನಮ್ದು ಇದೆ ಅವ್ರದ್ದು ಇದೆ ತಪ್ಪು. ಫಸ್ಟ್ ನಮ್ದಿದೆ. ಪೇರೆಂಟ್ಸು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ಕಲ್ತ್ಕೋಬೇಕು. ಅಮ್ಮ, ಈಗ ಟಾಕ್ಸಿಕ್ ಅಲ್ಲಿ 5 ಜನ ನಾಯಕಿರಿದಾರಲ್ಲ, ನಿಮ್ಗೆ ಯಾರು ಇಷ್ಟನಮ್ಮ? ನನಗೆ ಅದೇ ನಮ್ಮ ಹುಡುಗಿ, ಕನ್ನಡದ ಹುಡುಗಿ, ಅವಳ ಹೆಸರೇನು ಈಗ ಮಾಡಿದ್ಲಲ್ಲ ಕಾಂತಾರದಲ್ಲಿ, ರುಕ್ಮಿಣಿ ವಸಂತ. ಅವಳು ಇಷ್ಟ. ಆಮೇಲೆ ನಯನತಾರನು ಇಷ್ಟ. ಇನ್ ಬೇರೆಯವ್ರ ಹೆಸರಷ್ಟು ಗೊತ್ತಿಲ್ಲ, ಬಟ್ ಇದೇ ಫಸ್ಟ್ ಅಲ್ವಾ ಕೊಂಚ 5 ಜನದ ಜೊತೆ ಮಾಡಿರೋದು. ಒಬ್ಬೊಬ್ರೆ ಬರ್ತೀರಾ, 5 ಜನ ಒಟ್ಟಿಗೆ ಬರ್ತೀರಾ, ಅದೊಂದು ನೋಡ್ದೆ ನಾನು. ಹೆಂಗ ಅನಿಸ್ತಾ ಡೈಲಾಗ್ ಕೇಳ್ಬಿಟ್ಟು? ಅಯ್ಯೋ ಅದ್ ನಮಗ್ ಮಾಮೂಲು, ನಿಮ್ಗೂ ಅಷ್ಟು ದಿನ ಮನೇಲಿ ಅವೆಲ್ಲ ಕೇಳಿ ನಮ್ಗ್ ದಿನ ನಾವ ಒಂದೆಲ್ಲ ಡೈಲಾಗ್ಗಳೆಲ್ಲ ನೀವು ಅಯ್ಯೋ ಒಂದ್ ಸಖತ್ ಇದು ಅವನು ಸಖತ್ ಚೇಷ್ಟೆ ಅವ್ನು ಮೊದ್ಲಿಂದನು ಮನೆಯಲ್ಲೆಲ್ಲಾನು ಕೂಡ ಅವೆಲ್ಲ ಮಾಮೂಲು. ಅವನು ಒಂದ್ ತಂಗಿ ಚೇಷ್ಟೆ ಮಾಡೋದು, ನಮಗ್ ಮಾಡೋದು, ನನ್ನ ಹಿಡ್ಕ ಡ್ಯಾನ್ಸ್ ಮಾಡೋದು, ಅದೆಲ್ಲ ಮಾಮೂಲು. ನಮ್ಗ ಅಭ್ಯಾಸ ಆಗೋಗಿದೆ ಅವ್ನು ಇದು ಇಲ್ಲಿ ಇಷ್ಟೇನ ಇನ್ನು ಏನು ಮಾಡ್ತಾ ಇಲ್ವಾ ಅನ್ಸುತ್ತೆ. ಹಂಗೆ ಅವ್ನು ಮೊದ್ಲಿಂದ ಹಂಗೆ ಅವನು, ಈಗ ಅಂತಲ್ಲ ಅವನು. ನಿಮ್ಗೆಲ್ಲರಿಗೂ ಏನೋ ಅನ್ಸ್ಬೋದು, ನಮ್ಗೆಲ್ಲ. ಅಪ್ಪಾಜಿ ಏನಾದ್ರು ಹೇಳಿದ್ರ ಟಾಕ್ಸಿಕ್ ಟೀಸರ್ ನೋಡ್ಬಿಟ್ಟು? ಅವ್ರು ದೊಡ್ಡ ಫ್ಯಾನ್ ಅಲ್ವಾ ಮಗಂದು, ಖುಷಿ ಅವ್ರು. ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಇಲ್ಲ, ಬಟ್ ಟೀಸರ್ ಬಿಡುಗಡೆ ಆಗಿದೆ ಅಂತ ನೋಡ್ತಾ ಕೂತಿರ್ತಾರೆ, ಯಾವಾಗ್ಲೂ ಮಗನ್ ನೋಡ್ತಾರೆ. ಅವ್ರು ಇವಾಗೆಲ್ಲ ಅವರು ಎಲ್ಲಾರ್ದು ನೋಡ್ತಾರೆ ಸಿನಿಮಾ. ಆಮೇಲೆ ಕಾಮಿಡಿ ತುಂಬಾ ಇಷ್ಟ ಅವ್ರಿಗೆ, ಸರ್ಗೆ ತುಂಬಾ ಕಾಮಿಡಿ ನೋಡೋದವ್ರು, ಎಲ್ಲಾರ್ದು ನೋಡ್ತಾರೆ. ಈಗ ಶರಣದವ್ರದ್ದು ಇವ್ರದೆಲ್ಲ ನೋಡ್ತಾರೆ. ಮುಂಚೆ ಈಗ ಚಿಕ್ಕಣ್ಣಂದೆಲ್ಲ, ಮುಂಚೆ ಎಲ್ಲ NS ರಾವ್ ಮತ್ತೆ ನಮ್ಮ ಸುಧೀರ್ ಅವ್ರದ್ದು ಎಲ್ಲ ತುಂಬಾ ಕಾಮಿಡಿ ತುಂಬಾ ಇಷ್ಟ. ಅವ್ರು ಸಿನಿಮಾಗೆ ಹೋಗೋದೇ ಕಾಮಿಡಿ ಇರ್ಬೇಕು ಅವ್ರು. ಆಮೇಲೆ ಮುಸುರಿ ಕೃಷ್ಣಮೂರ್ತಿ ಅವರ ಮಗನ್ ಬಗ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲಪ್ಪ, ನಾನೇ ಹೇಳ್ತೀನಿ ಯಾವಾಗ್ಲೂ ನಿಮ್ ಮಗನ್ ನೋಡ್ತಾ ಕುತ್ಕೋಬೇಡಿ, ಬೇರೆಯವ್ರನ್ನು ಸ್ವಲ್ಪ ನೋಡಿ. ಅಂದ್ರೆ ಅಷ್ಟೊಂದ್ ಫ್ಯಾನ್ ಅವರು. ನಾನ್ ಅದಕ್ಕೆ ಏನ್ ಕೇಳ್ತೀನಿ ಗೊತ್ತಾ, ಅವಾಗೆಲ್ಲ ಬೈತಿದ್ರಿ, ಇವಾಗ ಮಗನ್ ಮಾತ್ರ ಕುತ್ಕೊಂಡ್ ಟಿವಿ ಮುಂದೆ ನೋಡ್ತಿರ್ತೀರ, ಅಯ್ಯೋ ಎಲ್ಲ ಹಾಳಾಗ್ಬಿಡ್ತಾನ ಅಂತ. ಬೇರೆ ಎಲ್ಲ ತಂದೆಗೋದು ಕರ್ತವ್ಯ ಅಲ್ವಾ, ನೀವು ತಂದೆಯಾಗಿ ಗೊತ್ತಾಗ ಮದ್ವೆ ಆಗಿ ಆದ್ರೂನು ಒಳ್ಳೆ ಹಳ್ಳಿ ಹುಡುಗಿನ ಮದ್ವೆ, ಕೆಲಸ ಮಾಡೋ ಹುಡುಗಿನ ಆಗೋಣ. ಎಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ಯಶ್ ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು, ಫೈನಲ್ ಆಗಿ ನಮ್ಮ ಸುಮನ್ ಟಿವಿ ಕನ್ನಡದ ಮೂಲಕ ಏನ್ ಹೇಳ್ತೀರಾ ಅಂತ? ಎಲ್ರು ಹೋಗಿ ಸಿನಿಮಾ ನೋಡಿ, ತಪ್ಪು ಸರಿ ನೀವೇ ತಿದ್ದದು, ನಿಮ್ ಕೈಲೇ ಇರೋದು. ನಾವೇನೇ ಮಾಡಿದ್ರು ನೀವು ತಗೊಂಡು ಖುಷಿ ಪಟ್ಟು ಇಲ್ಲಿವರೆಗೂ ಯಶ್ ವೈಫ್ನ ಎಲ್ಲರನ್ನೂ ತಂದಿದ್ದೀರಾ. ಅದೇ ತರ ಮುಂದಕ್ಕೂ ಸಿನಿಮಾ ನೋಡಿ ಅವ್ನ್ ತಪ್ಪು ಸರಿನೂ ನೀವ್ ಹೇಳ್ತೀರಾ ಅನ್ನೋ ಕೆಪಾಸಿಟಿ ಇದೆ. ಹೋಗಿ ಖಂಡಿತ ಎಲ್ಲರೂ ಸಿನಿಮಾ ನೋಡಿ. ನಿಮ್ಮ ಆಯ್ಕೆ ಇದನ್ನ ಕಾಯ್ತಾ ಇದ್ದೀವಿ ನಾವು, ಹೆಂಗೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅಂತ. ನಾನು ಒಂದು ಆಡಿಯನ್ಸ್ ಆಗಿ ನಾನು ಹೋಗಿ ನೋಡ್ತೀನಿ, ನೀವು ಹೋಗಿ ನೋಡಿ. ಇದೇ ತರ ನಮ್ಮ ಯಶನ್ನೆಲ್ಲ ಎಲ್ಲರೂ ಸಿನಿಮಾನು ನೋಡಿ, ನಮ್ಮ ಹೊಸ ಹುಡುಗರು ಸಿನಿಮಾ ಎಲ್ಲ ನೋಡಿ, ನಮ್ಮ ಕನ್ನಡದ ಕಡೆ ಗಮನ ಕೊಡಿ. ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ನಮ್ಮ ಇಂಡಸ್ಟ್ರಿ ಕಡೆ ನಾವು ಸ್ವಲ್ಪ ಗಮನ ಕೊಡ್ಬೇಕು. ಹಿರಿಕರೆಲ್ಲ ಹಾಕೊಟ್ಟಿರೋದಕ್ಕೆ ನಾವು ಊಟ ಮಾಡ್ತಾ ಇದೀವಿ. ಮುಂದಿನ ಪೀಳಿಗೆಗೆ ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಡೋಣ. ನಾವೊಬ್ರು ಕಷ್ಟಪಟ್ಟರಾಗಲ್ಲ, ನೀವೊಬ್ರಾಗಲ್ಲ, ಎಲ್ಲರೂ ಸೇರಿ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೆಲಸ ಮಾಡೋಣ. ಎಸ್ ಎನ್ವೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾವಾಗಲೇ ಯಾವುದೇ ಒಂದು ವಿಚಾರದ ಬಗ್ಗೆ ಕಾಲ್ ಮಾಡಿ ಮಾತಾಡಿದಾಗಲೂ ಕೂಡ, ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಕಾಲಲ್ಲಾದರೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ಬಿಕಾಸ್ ಯಾಕಂತಂದರೆ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾ ರಂಗದ ಬಗ್ಗೆ ಆಗಿರ್ಬೋದು, ನಿಮ್ಗೆ ಎಷ್ಟು ಫ್ಯಾಷನ್ ಅನ್ನೋದಿದೆ. ಬಿಕಾಸ್ ನಾನು ಏನಾದರೂ ಒಂದು ಸಿನಿಮಾ ರಂಗಕ್ಕೆ ಕೊಡಬೇಕು ಕೊಡುಗೆ. ಇವತ್ತು ನನ್ನ ಮಗ ದುಡಿದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆರ್ಭಟವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಇಂಡಸ್ಟ್ರಿಯಿಂದಾನೆ ಅಂತ ಹೇಳ್ಬಿಟ್ಟು ನೀವು ಕೂಡ ಜನಗಳಿಂದ, ಇಂಡಸ್ಟ್ರಿಯಿಂದ ಅಣ್ಣವ್ರು ಕಟ್ಕೊಟ್ಟು ಹೋಗಿದ್ರು. ಅವತ್ತು ನಾವೇನಾದ್ರೂ ಮುಂದೆ ನಮ್ಮ ಅಲ್ಲಿ ಕೊತ್ತಲವಾಡಿ ಅವ್ರು ಎಲ್ಲರೂ ಬಿಸಿ ಆಗಿದ್ದಾರೆ, ಅದೊಂದು ಖುಷಿ ಇದೆ. ಎಲ್ಲ ಹುಡುಗರು ಹೇಳ್ತಾರೆ, ಅಮ್ಮ ನಾನು ಬಿಸಿ ಅದೇ, ಒಂದು ಏನದು
ಪ್ರತಿಯೊಬ್ರು ಕ್ಯಾಮ್ರಾಮೇನು ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇನ್ನು ಏನದು ಎಡಿಟ್ ಮಾಡಿರೋ ಹುಡುಗನು ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ನಿಮ್ಮ ಸಿನಿಮಾಯಿಂದ ನಾನು ತುಂಬ ಬ್ಯುಸಿ, ಒಳ್ಳೇದಪ್ಪ, ಅದಕ್ಕೆ ನಾವು ಮಾಡಿದ್ದು ಆಯ್ತಲ್ಲ, ನಿಮ್ದೊಂದು ಒಳ್ಳೇದಾಯ್ತಲ್ಲ, ಸಾಕು ಬಿಡ್ರಪ್ಪ ನಾವು ಮಾಡಿದ್ದಕ್ಕೆ. ಅಷ್ಟೇ ನಮಗೆ. ಒಬ್ಬ ಬಂದರೆ ನಾವೇನೋ ಒಂದು ಸಾಧನೆ ಮಾಡ್ದಂಗಲ್ವ, ಒಬ್ಬರು ಇಂಡಸ್ಟ್ರಿ ಕೊಟ್ವಿ ಅಂದರೆ ಅಷ್ಟೇ ನಮ್ಮ ಉದ್ದೇಶ. ಎಲ್ಲರೂ ಹಂಗೆ ಮಾಡ್ಬೇಕು, ನಾವು ಒಬ್ಬರಲ್ಲ, ನೀವು ಮಾಡಬೇಕು, ನಾವು ಮಾಡಬೇಕು. ಅವತ್ತು ಅಣ್ಣವ್ರು ಎಲ್ಲರೂ ಮನೆ ಬಾಗಿಲಿಗೆ ಹೋಗಿ ಕರೆದು ಪಾತ್ರ ಕೊಡೋರು. ಒಂದು ಸಣ್ಣ ಪಾತ್ರ ಇದೆ ಅಂದರೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಡೋರು ಅಂತ. ಯಾಕೆ ಹೋದ್ರು? ಅವ್ರ ಮನೆಯಲ್ಲಿ ಅವ್ರು ಆರಾಮಾಗಿ ಇರ್ಬೋದಿತ್ತಲ್ಲ, ಅವ್ರಿಗೆ ಹೆಸರು ಇರ್ಲಿಲ್ವಾ? ಅವ್ರ ಕರ್ತವ್ಯ ಅದು. ಹಂಗೆ ನಮ್ಮಲ್ಲಿ ಎಲ್ರಿಗೂ ಬರ್ಬೇಕದು. ಹೋಗಿ ಒಂದು ಸಣ್ಣ ಪುಟ್ಟ ಪಾತ್ರ ಇದ್ದಾಗ ನಾವು ಅಷ್ಟೇ ನಮ್ಮ ಕೈಲಾಗಿದ್ದು ನಾವು ಯಾರಿಗೇನು ಕಲಾವಿದ್ರು ಕೊಡಿ, ಕಲೆ ಇಲ್ದವ್ರಿಗೆ ಕೊಡಿ ಅಂತ ನಾವು ಹೇಳಲ್ಲ. ಕಲಾವಿದ್ರು ಕೆಲಸ ಇಲ್ಲ ಅವ್ರಿಗಿನ್ನ ಇಂಡಸ್ಟ್ರಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕ್ವಾರ್ಟರ್ಸ್ ಕಟ್ಕೊಡೋದ, ಒಂದು ಪೆನ್ಷನ್ಗಳು ಮಾಡೋದ, ಒಂದು ಇನ್ಶೂರೆನ್ಸ್ಗಳು ಮಾಡೋದ, ಇಂಥವಕ್ಕೆಲ್ಲ ಸ್ವಲ್ಪ ಹಿರೀಕರು ನಾವೆಲ್ಲ ಸೇರಿ ಅವ್ರಿಗೆ ಹಿರಿ ಕಲಾವಿದರಿಗೆ ಒಂದು ಗೌರ್ಮೆಂಟ್ ಜೊತೆ ಮಾತಾಡಿ ಇವೆಲ್ಲ ನಾವುಗಳು ಮಾಡಬೇಕು. ನಾವು ಕೇಳಬೇಕು. ಈಗ ನಾನೇ ಆಗಲಿ DK ಅವ್ರು ಬಂದಿದ್ದಾರೆ, ನಮ್ಮ ಇಂಡಸ್ಟ್ರಿಗೆ ಏನು ಮಾಡ್ಕೊಡ್ತೀರಾ ಅಂತ ಕೇಳಬೇಕು. ಕೇಳಕ್ಕೆ ತಪ್ಪಿಲ್ಲ, ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಕೇಳೋದು ನಮ್ಮ ಹಕ್ಕು, ಕೇಳೋಣ. ಕೇಳೋಕ್ಕೆಲ್ಲ ಒಗ್ಗಟ್ಟಾಗಿ ಬಂದರೆ ಕೇಳ್ಬೋದು. ಎಲ್ರಿಗೂ ಇರಬೇಕು ಟೇಸ್ಟ್. ನನ್ನೊಬ್ಳು ಕೈಲಾಗಲ್ಲ ಅದು ಅಲ್ವಾ. ನಾನು ಬರೋಕ್ಕೆ ರೆಡಿ, ನಾನು ಬರ್ತೀನಿ, ಯಶು ಬರ್ತಾರೆ. ಬಟ್ ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡಿದಾಗ ಗೌರ್ಮೆಂಟಿಂದ ನಾವೇನು ಹೆಲ್ಪ್ ತಗೋಬೇಕು ಅನ್ನೋದನ್ನ ನಾವೆಲ್ಲರೂ ಸೇರ್ ಮಾಡೋಣ. ಬಟ್ ಇಂಡಸ್ಟ್ರಿ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಒಂದು ಕೈಯಿಂದ ಆಗಲ್ಲ. ಅವತ್ತು ಒಂದು ಕೈಯಿಂದ ನಾವಿಲ್ಲಿ ಬಂದಿಲ್ಲ, ಎಲ್ಲ ಕೈಗಳು ಸೇರಿದೆ. ಹಿಂಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಯೂತ್ಸು ಕನ್ನಡ ಸಿನಿಮಾ ನೋಡಿ ಹೋಗಿ ಬರೀ ಯಶ್ ಸಿನಿಮಾ ನೋಡ್ತೀನಿ, ಯಶು ಫ್ಯಾನ್ ಅದಲ್ಲ. ಎಲ್ಲ ಹುಡುಗರು ಫಸ್ಟ್ ಯಶ್ ಹಂಗೇನೆ ಒಂದು ಕಿರಾತಕ ಮಾಡ್ಕೋದ, ಹಂಗೆ ಎಲ್ಲ ಹುಡುಗರು ನೋಡಿದ್ರೆ ಒಂದಿನ ಆಗ್ಬೋದು. ಇಲ್ಲಿ ಹೊಸ ಹುಡುಗರು ನೀವೆಲ್ಲರೂ ಸಿನಿಮಾ ಫಸ್ಟ್ ಹೋಗಿ ನೋಡಿ. ಥಿಯೇಟ್ರಿಗೆ ಹೋಗಕ್ಕೆ ಮುಂಚೆ ಮೊಬೈಲಿಂದ ನೋಡೋದು, ಆ ರಿವೀಲ್ ಮಾತಾಡೋದೆಲ್ಲ ಮಾಡಿಬಿಡ್ರಿ. ಅದು ಪೈರಸಿ ಮಾಡಬೇಡಿ ಅಂತ ಮಾಡಬೇಡಿ. ಯಾಕೆ ಅಂದ್ರೆ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಪ್ರೊಡ್ಯೂಸರ್ಸ್ಗಳು ಬರ್ತಾ ಇಲ್ಲ ಇವತ್ತು. ಇಂಡಸ್ಟ್ರಿಗೆ ಬಂದಿರೋ ಪ್ರೊಡ್ಯೂಸರ್ಸ್ಗಳನ್ನ ಉಳಿಸ್ಕೊಳ್ಳೋಣ. ಆಮೇಲೆ ಕನ್ನಡ ಸಿನಿಮಾನ ನೆಗೆಟಿವ್ ನಾವೇ ಮಾಡ್ಬಿಟ್ರೆ ಹೊರಗಡೆ ಅವ್ರು ಎಷ್ಟರ ಮಟ್ಟಿಗೆ ಮಾಡಲ್ಲ. ನಾವುಗಳು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಭಾಷೆಯವರು ಅವ್ರ ಸಿನಿಮಾನ ಅವ್ರ ಪ್ರೀತಿಯಿಂದ ಹೋಗಿ ನೋಡ್ತಾರೆ. ನಾವು ನೆಗೆಟಿವ್ ಜಾಸ್ತಿ ಮಾಡ್ತೀವಿ, ಅದು ಮಾಡಬಾರ್ದು. ಸಿನಿಮೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ರಿ, ಅದರಲ್ಲೂ ಸ್ಪೆಷಲ್ ಆಗಿ ರೈತರ ಬಗ್ಗೆ ಕೂಡ ಧ್ವನಿ ಎತ್ತಿದ್ರಿ. ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ಅಮ್ಮ. ಮತ್ತೆ ನೀವು ಕೊತ್ತಲವಾಡಿ ನಂತರ ಮತ್ತಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡೋದು ಬಾಕಿ ಇದೆ. ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ನಿಮ್ಮದೇ ಆದಂತಹ ಕೊಡುಗೆ ಕೊಡೋದು ತುಂಬಾ ಬಾಕಿ ಇದೆ. ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ಮತ್ತಷ್ಟು ಸಿನಿಮಾಗಳನ್ನು ಮಾಡಿ ಮತ್ತಷ್ಟು ವಿಚಾರಗಳನ್ನು ನಮ್ಮ ಕರ್ನಾಟಕ ಜನತೆ ತಿಳಿಸ್ಕೊಡ್ಲಿ. ಒಳ್ಳೆಯದಾಗಲಿ ಅಮ್ಮ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜು. ನೀನು ಇಷ್ಟು ದೂರ ಬಂದು ರೈತರ ಬಗ್ಗೆ ಏನು ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನೀನು ಇಂಟರ್ವ್ಯೂ ನಿಮ್ಮ ಟಿವಿಯಿಂದ ನಿಜವಾಗ್ಲೂ ಒಂದು ರೈತರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ಅವ್ರದ್ದು ಒಂದು ಪ್ರಾರ್ಥನೆ ತಲುಪಲಿ ದೇವ್ರಿಗೆ. ಅವರೆಲ್ಲರೂ ಖುಷಿಯಾಗಿರ್ಬೇಕು. ನಮ್ಮ ಅದು ಒಬ್ರದ್ದು ದುಃಖ ಅಲ್ಲ, ಅದು ಇಡೀ ಬಿಡದಿ ದುಃಖ. ಅದು ತುಂಬಾ ಬೇಜಾರಾಗುತ್ತೆ ನನಗೆ. ಅದು ಏನಪ್ಪ, ಎಲ್ಲ ಏಜ್ ಆದವರು ತುಂಬಾ ದುಃಖ ಪಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಡೀಪಾಗಿ ಇಷ್ಟೇ ಗೊತ್ತಿರೋದು, ಮೇಲ್ ಟಿವಿಲಿ ನೋಡಿದ್ದು, ಒಳಗಡೆ ಏನಿದೆ ಗೊತ್ತಿಲ್ಲ. ಅದನ್ನ ಬಗೆಹರಿಸ್ಕೊ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರಿಗೂ ಒಂದು ಗೊತ್ತಲ್ಲ ಪಾಪ, ಅವ್ರಿಗೂ ಗೊತ್ತಾಗುತ್ತೆ. ಇಷ್ಟೊಂದು ಅಂತ ಅವ್ರಿಗೂ ಗೊತ್ತಿಲ್ಲ. ನೋಡೋಣ, ಮಾಡ್ಕೊಡ್ತಾರೆ ಅನ್ಕೊಂಡಿದ್ದೀನಿ. ಕೇಳಿದೀವಲ್ಲ ಟಿವಿ. ಎಸ್ ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪುಷ್ಪಮ್ಮನ ವೈಲ್ಡ್ ಫೈರ್ ಮಾತುಗಳು ಇದಾಗಿತ್ತು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ರೈತರ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಅವರ ಹೀರೋ, ಹಾಗೆಯೇ ಅವರ ಮೇಡಮ್ ಅವ್ರ ಬಗ್ಗೆನೂ ಕೂಡ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಗೊತ್ತಿಲ್ಲದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಸುಮನ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ, ಇವತ್ತಿನ ಒಂದು ಸೆಗ್ಮೆಂಟ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ, ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.